ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ಸಾರಿಗೆಲ್ಲ ಫೋಟೋ ಆಮೇಲೆ ಕಡೆ ವಿಡಿಯೋ ಅಂತ ಹಾಕತ್ತಾರೆ. ಅವ್ರಿಗೆಲ್ಲ ಬಿಟ್ಟು ಮತ್ತು ಅವ್ರಿಗೆಲ್ಲ ದುಡ್ಡು ಎಷ್ಟು ಏನಂತೆಲ್ಲ ಹೇಳ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಬಂದ್ ಮಾಡಿ ಅಡುಗೆ ಮಾಡಿಲ್ಲ ರೀ. ಅಮ್ಮ ಮೀನು ಕೊಡಾಕತ್ತಾರೆ ರೀ. ಮೀನು ಸಾರು, ಮೀನು ಫ್ರೈ ರೀ, ರೊಟ್ಟಿ ಅದು ಮಾಡ್ಬೇಕ್ರಿ. ಈಗ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಟೈಮ್ ಅಲ್ಲಿ 11 ಆಗಿ ಹೋತ್ರಿ. ಇಲ್ಲಿ ನೋಡ್ರಿ, ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡೆ, ಕರೆಂಟಾಗಿ ಹೋಗ್ಬಿಡ್ತಲ್ಲ ಸಿಪ್ಪ. ಅಯ್ಯೋ, ನಾವಿನ್ನೂ ಅಡುಗೆನೂ ಏನು ಮಾಡಲಿಲ್ಲರಿಪ್ಪ. ಅದು ಸೇರಿದ ಬೆಳಗ್ಗೆ ಇದು ಮಾಡ್ಕೊತ ಕೂತ್ಕೊಂಡಿದ್ರಿ, ಕರೆಂಟಾಗಿ ಹೋಗ್ತವ್ರಿ. ನಾಷ್ಟನಿಲ್ಲ ಏನಿಲ್ಲ, ಪಟ ಅದನ್ನ ಅಡುಗೆ ಮಾಡ್ಕೊಂಡು ಉಂಡ್ರಾತ್ತರಿ ಅಂತಂದ್ರೆ ಎಷ್ಟೊತ್ತಿ ಬರುತ್ತೆ ಏನು ಕರೆಂಟ್ ಹೋತು ಅಂಥೇಳಿ ಒಂದು ಮಸಾಲೆದೆಲ್ಲ ರೆಡಿ ಮಾಡಿ ರೊಟ್ಟಿ ಮಾಡಾಕೊಂತೀರಿ. ನಾನು ಕರೆಂಟ್ ಬಂತು ರೀ. ಅದಕ್ಕೆ ಅರಿಪಾಗ ಮಸಾಲೆ ಹಾಕೋಣಕತ್ತೀನಿ. ಅಮ್ಮನೂ ಮೀನು ಒಣ ಮೀನೆಲ್ಲ ಒಣಕೊಂಡು ಕೊಡೋದ್ರಿ. ಅವೆಲ್ಲ ಹಾಕಿ ಎತ್ತಿ ಕೊಡೋದು ಮಾಡೋದು ಮತ್ತು ಸೀರೆದೆಲ್ಲ ಕಳ್ಸಾಕತ್ತಾರೆ. ಫೋಟೋ ಹೊಡೆದಿಟ್ಕೊಂಡಿರಿ ಫೋನೊಳಗೆ, ಅವನ್ನೆಲ್ಲ ಅವ್ರಿಗೆ ಬಿಡೋದು ಅದೆಲ್ಲ ಮಾಡಾಕತ್ತೀರಿ. ಅದಕ್ಕೆ ಮಸಾಲೆ ಹಾಕಿ ಬರೋ ಕರೆಂಟ್ ಹೋಗಿತ್ತು ಅಂತ ಕರೆಯಾಕತ್ತೀನಿ ರೀ. ಹೋತಂದ್ರೆ ಒಳಗೆ ಮತ್ತು ಕರೆಂಟ್ ಹೊತ್ತು ಹೋಗೋದು ಬರೋದು ಬಾ ಮಾಡೋಕೈತ್ರಿ. ಇಲ್ಲ ಹಾಕಿ ಇಲ್ಲಿನ ಸೀರೆ ಕಡೆನ ಹೊರಗದ ಏನು ರೀ ಹಾಕಿದಾರಿಪ್ಪ. ಕೇಳ್ತಿರ್ತಾರೆ ಅದು ಹೆಂಗೆ ಮಾಡ್ತೀರಿ ನೀವು ಅಂತಂದು ಫ್ರೈ ಅಂತಂದು. ಉಪ್ಪು ಹಾಕಿದ್ರೆ ಅರ್ಶಿನ ಪುಡಿ ಹಾಕಿಲ್ಲ, ಜೀರಿಗೆ ಐತೆ ನೋಡಿ. ಜೀರಿಗೆ ಪುಡಿ ಹಾಕಿನ ಜೀರಿಗೆ ಪುಡಿ ಹಾಕಬೇಕು. ಅರ್ಶಿನ ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಆಕೈತಿ. ಹೌದು ರೀ, ಸಾರಿಗೆ ಆಯ್ತು ಮತ್ತು ಇದಕ್ಕೂ ಆಯ್ತು. ಮೇನ್ ಜೀರಿಗೆನ ಜೀರಿಗೆ ಪುಡಿ ರೀ. ಇದು ಸ್ವಲ್ಪ ಜೀರ ನಜ್ಮಾದ ಊಟ ಮಾಡಿದಲ್ರಿ, ಭಾಳ ಟೇಸ್ಟ್ ಆಗಿದೆ. ನಸರು ರುಬ್ಬೇಕೊಂಡಲ್ಲ ನೋಡಿ. ಆಕಿ ಕರಿ ಶುಣ್ಸಂತ ಒಂದ್ಸಲ ಹಾಕಿ ಒಂದ್ಸಲ ಕರಿವ ಬಾ ಅಂದ್ ಬಿಡ್ಕೊಂಡು ಇವತ್ತು ನಾವು ಬರಲಿಲ್ಲ. ಆಕಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಅದನ್ನ ಇದು ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ, ಸ್ವಲ್ಪ. ಹೌದಲ್ಲ, ಅನ್ನಷ್ಟು ಅಷ್ಟು ಹಾಕ್ಬೇಕು. ಜಾಸ್ತಿ ಹಾಕಿದ್ರೆ ಇದು ಹಾಕ್ತೈತಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಅದನ್ನೇ ಮಾಡ್ಬೇಕು, ಎಲ್ಲ ಕಡೆ ಕೂಡಿಸಿ ಒಂದು ಮಿಕ್ಸಿ ಮಾಡ್ಕೊಂಡು ಹಾಕ್ಬಿಡ್ಬೇಕು. ಹಂಗೆ ಹಾಕ್ಬಾರ್ದು. ಮತ್ತಿದು ಕೊತ್ತಂಬರಿ ಸೊಪ್ಪು ಅದು ಎಲ್ಲ ಹಾಕಿನಿ ಅಂದ್ರೆ ನಂದು ರೊಟ್ಟಿ ಮಾಡ್ತಾತ್ರಿಪ್ಪ. ತೊಳ್ಯಾಕೈದಿರಿ ಇಲ್ಲಿ. ಇದೊಂದು ಲಾಸ್ಟ್ ರೊಟ್ಟಿ ರೀ. ಆಮೇಲೆ ಒಣ ಖಾರ. ಅದು ಕೆಂಪು ಐತಲ್ಲ, ಅದನ್ನ ಹಾಕ್ಬೇಕಿಲ್ಲ. ಅದಾನಿದು ಇದು ಖಾರ ಭಾಳ ಐತಿ. ಅದು ಅಲ್ಲ, ಅದು ಸ್ವಲ್ಪ ಕಲರ್ ಹಾಕಿತ್ತು. ಅದಕ್ಕೆ ಹುಂಚುಳಿ ರೀ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಹುಂಚುಳಿ ಹಾಕೋದ್ರಿ. ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕಿ ಇದು ಹಿಂದಿಂದು ಸ್ಟಿಕ್ಕರ್ ತೆಗೆದು ಬಿಡುವ. ಅದನ್ನ ಯಾವುದು ಅದನ್ನು ಆರ್ಡ್ರ್ ಮಾಡಿಬಿಡು. ಮತ್ತು ಬೇರೆ ಚಲೋ ಇದ್ದದ್ದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದು. ಈಗ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಡ್ಬೇಕು. ಸಾರು ಏರಿ ಎಲ್ಲ ಆಗ ಮಟ ನೆನಿಲ್ರಿ ಅದು. ಅಂದ್ರೆ ಮಸಾಲೆ ಎಲ್ಲ ಹತ್ತು ಬಿಡ್ತೈತಿ. ಇದು ತತ್ತಿ ಸಾರು. ಇದು ನಮ್ಮ ಬಾವರು ಉಣ್ಣಲ್ಲ, ಆಸಿಪ್ ಉಣ್ಣಲ್ಲ, ನಾವು ಉಣ್ಣಂಗಿಲ್ಲಂದ್ರೆ ಹಾಗಾಗಿ ನಮ್ಮ ತತ್ತಿ ಸಾರು. ಇದು ಮಸಾಲೆ ಒಳಗೆ ಒಂದಿಷ್ಟು ಮಸಾಲೆ ತೊಗೊಂಡಿರಿ ನಾವು. ಇದು ಉಳಿದಿದ್ದು ಇದಕ್ಕೆ ಅದು ಮೀನು ಸಾರು ಮಾಡಾಕ್ರಿ. ಅದು ಇದು ಒಡಕ್ಕೆ ತತ್ತಿ ಸಾರು ಮಾಡಾಕ್ರಿ. ಇದು ಅಲ್ಲ ಪೇಸ್ಟ್ ಹಾಕಿದ್ದೇನು? ಇಲ್ಲಿ ನೋಡ್ರಿ, ತತ್ತಿ ಸಾರು ರೆಡಿ ಆಗ್ರಿ. ಇಲ್ಲಿ ಮೀನು ಸಾರು ಕುದಿಯಾಗೈತಿ. ಮೀನು ಹಾಕ್ಬೇಕ್ರಿ. ಇದು ಏನು ಅದು ಹುಳಿ ಹಾಕ್ಬೇಕ್ರಿ. ಇದು ಮೀನು ಸಾರಿಗೆ. ಆ ತತ್ತಿ ಸಾರಿಗೆ ಹುಳಿ ಹಾಕಂಗಿಲ್ಲ ರೀ. ಟೊಮೆಟೊ ಹಣ್ಣು ಹುಳಿ ಆಗ್ಬಿಟ್ಟಿರ್ತಾರೆ ಅದಕ್ಕೆ. ಇದಕ್ಕೆ ಸ್ವಲ್ಪ ಹುಳಿ ಹಾಕ್ಬೇಕು. ಅಮ್ಮ ಹುಳಿ ಬೇಕಂತಾರಿಪ್ಪ. ಅವ್ರು ಆ್ಯಕ್ಚುಲಿ ರಾತ್ರಿ ಕೊಡ್ತಿದ್ರೆ ಏನೈತೆ, ನಾನು ಹೇಳಿದೆ ಅರಿಪಾಗ್ರಿ ಅಂದ್ರೆ ನಮ್ಮ ಯಾರೋ ಮೀನು ತೊಗೊಳಕತ್ರಿ ತಾಜ್ನಗರದವ್ರು. ನಮಗೂ ತೆಗೆದು ಬಿಡುವ, ಈಗ ಮಾಡಿಬಿಡ್ತೀನಿ ಮಧ್ಯಾಹ್ನ ಅಂತಂದು ಹೇಳಿ ತೆಗೆಸ್ಕೊಂಡಂಗ್ರಿ. ಈಗಿನ ಇಲ್ಲೆಲ್ಲ ಮತ್ತೆ ಇವತ್ತು ಹೋಗಿದ್ರು ಸೀರೆ ಎಲ್ಲ ಪ್ಯಾಕ್ ಮಾಡಿದ್ವಿ. ಟೈಮ್ ಅಲ್ಲಿ 1 ಗಂಟೆ ಹೊತ್ತಿ. ಏನು ನಾಷ್ಟನಿಲ್ಲ, ಏನಿಲ್ಲ. ಊಟ ಮಾಡ್ತೀವಿ ನಾವು. ನಮ್ಮಮ್ಮ ಉಣ್ಣಾಕತ್ರ. ನಮ್ಮಮ್ಮ ಉಣ್ಣೋದು ನೋಡಿ ಉಣ್ಣಂಗೆ ಆಕತ್ತೆ ನಮ್ಗೆ. ಮಸ್ತ್ ಮೀನು ಸಾರು ಹೊಡ್ಯಾಕತ್ರ ನಮ್ಮಮ್ಮ. ನಾವು ಹೋಗಿ ತತ್ತಿ ಸಾರು ಹೊಡ್ಯಾನ್ರಿ ಮಸ್ತಿಗೆ. ಕರೆಕ್ಟ್ 1 ಗಂಟೆ ಆದ್ರೆ ಟೈಮ್. ನಾವು ನೋಡ್ರಿ ಹೋಗತ್ತೀರಿ. ಊಟ ಮಾಡಿ ಕುಂತಾರ. ನಮ್ಮ ಭಯ ಫೋನ್ ಹಚ್ಚಿ ಬಂದ್ರಿ. ಈಗ ಹೋಗತ್ತೀರಿ. ಈಗಾಗಲೇ ವಿದ್ಯಾನಗರ ದಾಟಿ ಮತ್ತು ಹೊಸರು ಬಂದ್ರಿ. ಹೊಸರು ಕಡೆ ರೀ.
ಹೋಗಿದ್ದೀರಪ್ಪ ಅಂತ ಹೇಳಿದ್ರಿ, ಹುಬ್ಳಿಗೆ ಹೋಗಿ ಬಂದಿರಿ. ಮತ್ತು ನೀವು ಕಲೆಕ್ಷನ್ ಸಾರಿ ಹಾಕ್ಸಿದ್ರಿ. ನಿನ್ನೆ ಎಲ್ಲ ತೊಗೊಂಬಂದ್ವೆಲ್ಲ ಖಾಲಿ ಆದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದಾರೆ, ದೇವರ ಆಶೀರ್ವಾದದಿಂದ ರೀ. ಹಾಗಾಗಿ ಮತ್ತೆ ಹೋಗಿ ಹಾಕ್ಸಿದ್ದೀರಿ. ನಾನು ಅಂದ್ರೆ ಮೊದಲು ತೊಗೊಂಬಂದು ಅದವ್ರು ಇನ್ನು ಮತ್ತು ನಿನ್ನ ತೊಗೊಂಬಂದು ಎಲ್ಲ ಪೂರ ಖಾಲಿ ಆಗಿದ್ರಿ. ಅದಕ್ಕೆ ಹೊಳ್ಳ ಮಳ ಅವನ್ನ ಕಮೆಂಟ್ ಬರತ್ತಿದ್ರು ನನಗೆ, ಅದೇ ಥರದ ಸೀರೆನ ಕೇಳಾಕತ್ತಿದ್ರಲ್ಲ ರೇಟ್ ಅಂತಂದು. ಅದಕ್ಕೆ ಅವು ಇರ್ಲಾರ್ದನ ಏನು ರೇಟ್ ಹೇಳ್ಬೇಕಂತಂದು ನಾನು ತೊಗೊಂಬಂದ ರೇಟ್ ಹೇಳಿದ್ರ ಅಂತಂದು ತೊಗೊಂಬಂದಿವಿ ನೋಡ್ರಿಪ್ಪ ಹೋಗಿ. ಈಗ ಅದೇ ನೋಡಿರಿ ಎಷ್ಟು ಚಂದದ ನೋಡಿರಿ ಸಾರಿ ರೀ. ಅದೇ ರೀ ಇವೆಲ್ಲ ಖಾಲಿ ಆಗಿದ್ದು ಸೀರೆ ರೀ, ಅಷ್ಟು ಖಾಲಿ ಆಗಿದ್ದು ಮತ್ತೆ ಹೋಗಿ ಹಾಕ್ಸಿದ್ವಿ ನೋಡಿರಿ. ಇವು ಎಲ್ಲ ನಿಮಗೆ ಸೀರೆ ಇದು ಬೇಕಂತ ಹೇಳಿದ್ರೆ ನೀವು ಸಕ್ಕು ಮಿನಿ ಕಿಚನ್ ಒಳಗೆ ನಾವು ವಿಡಿಯೋ ಬಿಟ್ಟಿವಲ್ಲ ರೀ, ಅದ್ರೊಳಗೆ ನಂಬರ್ ಹಾಕಿರ್ತೀವಿ ನಾವು ವಾಟ್ಸಪ್ಪಿಂದ. ಅದು ಸ್ಕ್ರೀನ್ಶಾಟ್ ಹೊಡೆದು ನಮ್ಗೆ ಅದು ವಾಟ್ಸಪ್ ಮೆಸೇಜ್ ಮಾಡಿರಿ, ನಾನು ರೇಟ್ ಅದು ಹೇಳ್ತಿದ್ದೆ. ರೆಡ್ ಕಲರ್ ನೋಡಿರಿ ಇದು ನೋಡಿರಿ ಎಷ್ಟು ಚೆನ್ನಾಗಿದ್ರಿ ಇದು. ಅದೇ ರೀ ಹೊಳೀತ ನೋಡಮ್ಮ ಇವು ಹಂಗೆ ಸೀರೆ ಮೆತ್ತನ ಸೀರೆ ರೀ. ಇದು ಪಿಂಕ್ ಬಾರ್ಡ್ರ್ ಹಸಿರು ಇದು ನೋಡಿರಿ ಸೀರೆ ಬಂದೈತ್ರಿ. ಕಾಟನ್ ಸೀರೆ ನೋಡಿರಿ, ಇವೆಲ್ಲ ಕಾಟನ್ ಸೀರೆ ಇವು. ಮತ್ತು ಇಂಗ್ಲೀಷ್ ಕಲರ್ನೊಳಗಾರ ಇವು ಒಂದೆರಡು ಅದ ನೋಡ್ರಿ. ಅದೇ ರೀ ಇವತ್ತು ಹಾಕ್ಸಿದ್ರು ಇವು. ಇದು ನೋಡ್ರಿ ಹೆಂಗೈತ್ರಿ, ಇಲ್ಲೊಂದೈತೆ ನೋಡ್ರಿ. ಮತ್ತು ಇಲ್ಲೊಂದೈತೆ ನೋಡ್ರಿ. ಅದೇ ರೀ ಇದು ನೋಡ್ರಿ ಹೆಂಗೈತಿ. ಯಾವ ಹೂವಿನಿಲ್ಲೋ ಅಂಥವು ಅಂತೂ ಯಾವ ಸೀರೆನೂ ಇಲ್ಲ ನೋಡ್ರಿ ನಮ್ಮ ಕಡೆ ರೀ. ಇದು ಮಡಿ ನೋಡ್ರಿ, ಇದು ಮಡಿ ರೀ. ಮತ್ತು ಇದೊಂದು ಇವು ಡೆಲಿವರಿಗೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗೆ ಉಡೋಂಥ ಸೀರೆಗಳು ನೋಡ್ರಿ. ಚೈನಾ ಸಿಲ್ಕ್ ಇದಾವ್ರಿ ಇವು, ಸಿಲ್ಕ್ ಸಾರಿ ರೀ ಇವು. ಅದ್ರ ಕಲರ್ ಇವು. ಇದು ಒಂದು ಕಲರ್ ಇರ್ತಾವೆ ನೋಡಿ ಮೇಲೆ ಡಕ್ಕನ್. ಇದು ಒಂದು ಐತೆ ನೋಡ್ರಿ ಪ್ಲೇನ್ ಸಾರಿ, ಬ್ಲೂ ಕಲರ್ ಪ್ಲೇನ್ ರೀ. ಅಂದ್ರೆ ಈ ಥರ ದಡಿ ಬಂದೈತ್ರಿ ಅದಕ್ಕೆ. ಇಷ್ಟಕ್ಕೊಂದು ಸಾರಿ ತೊಗೊಂಬಂದಿರಿ. ಇನ್ನೂ ಇಲ್ಲದವೆಲ್ಲ ಅದಾವ್ರಿ. ಇವೆಲ್ಲ ನಿಮಗೆ ಬೇಕಪ್ಪ ಸಾರಿ ಅಂತ ಅದಾವ ಅಂತಂದು ನೋಡೋ ಅಂಥ ಆಸೆ ಇತ್ತು ಅಂತಂದ್ರೆ ನೀವು ಸಕ್ಕು ಮಿನಿ ಕಿಚನ್ ಒಳಗೆ ಹೋಗ್ರಿ. ಅಲ್ಲೆಲ್ಲ ಪೂರ ನಾವು ಅವೆಲ್ಲ ಸೀರೆ ಎಲ್ಲ ಬಿಚ್ಚಿ ತೋರಿಸಿದ್ದು ಅದಾವ್ರಿ. ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ ನಮ್ಗೆ. ಇದ್ರೊಳಗೆ ಕಲರ್ ಇವು. ಅದೇ ರೀ ಇದ್ರೊಳಗೆ ಭಾರಿ ಚಂದ ಕಲರ್ ಅದ ನೋಡ್ರಿ, ಮಸ್ತ್ ಅದ. ತಮ್ಮ ಮೇಲೆ ಅವನ್ನ ಈಗ ಮುಂಡ್ರಿಲಿಂತ ಫೋನ್ ಹಚ್ಚಿದ್ರಿ. ಇದು ಸೀರೆ ಒಂದು ಪೀಸ್ ಉಳಿದ್ರಿ. ಅದು ಮೊನ್ನೆ ಈಗ ಒಂದು ಸ್ವಲ್ಪ ದಿನದಿಂದ ಹಾಕ್ಸಿದ್ದೆ, ಅದು ಬೇಕಂತೇಳಿ ಅಂದ್ರಿ. ಆಯ್ತು ತಗೋರಿಪ್ಪ ಅದೆಲ್ಲ ಇದು ಕಳಿಸ್ರಿ ಅಂತಂದು ಹೇಳಿದ್ರಿ. ಅಡ್ರೆಸ್ ಅದೆಲ್ಲ ಕಳಿಸ್ರಿ ಅಂತಂದು. ಬೇಕೇಮ್ನಾಕಾಯ್ತು ನೋಡ್ಬೇಕಿಲ್ರಿ ಇಲ್ಲಿ ನೋಡ್ರಿ. ಸೀರೆಗಳು ಎಲ್ಲ ಜಾಸ್ತಿ ಆಗಿದ್ದಕ್ಕೆ ಕೊರಿಯರ್ ಅಣ್ಣರಿಗೆ ಕರೆದಿವಿ. ಆದರೂ ನಾನು ಹೋಗ್ತೀನಿ ರೀ. ಯಾಕಂತ ಹೇಳಿದ್ರೆ ಈಗ ಹಾಕಿದ್ದು ಅದು ರೆಸಿಪಿ ಕಳಿಸ್ರಿಪ್ಪ ಇದು ಕಳಿಸ್ರಿ ಅಂತಾರಲ್ಲ, ಲೇಟ್ ಆದ್ರೂ ನಮಗೂ ಬೇಕಾಗ್ತೈತೆ ಅಲ್ರಿ. ಅವ್ರು ಹೋಗ್ಬಿಟ್ರೆ ಅವ್ರು ಕೊಡಂಗಿಲ್ರಿಪ್ಪ, ಅಲ್ಲೇ ಇರ್ತಾವೇನ್ರಿ ಕೊಡಂಗಿಲ್ಲ. ಈಗ ನಾವು ಹೋಗಿ ಅವ್ನು ಬರ್ಸ್ಕೊಂಡು ತೊಗೊಂಡ್ಬಿಟ್ರೆ ಚಿಂತಂಗಿಲ್ಲ. ಅದು ಇದು ದುಡ್ಡು ಹಾಕಿಲ್ಲ ಮತ್ತು ಅಡ್ರೆಸ್ ಕಳಿಸಿಲ್ವ, ಪಿನ್ ಕೋಡ್ ಇಲ್ಲ. 3 ಸಾರಿ ಇನ್ನೂ ಹಂಗೆ ಇಟ್ಕೊಂಡು ಕುಂತೀವ್ರಿ ಅವನ್ನ. ಹಾಗಾಗಿ ಅವ್ರು ಬೇಕು ಬೇಡ ಅಂತ ದುಡ್ಡು ಹಾಕಿದ್ರೆ ನಮ್ಗೆ ಕನ್ಫರ್ಮ್ ಆಕೈತೆ. ಸ್ವಲ್ಪ ಹಾಕೋಲ್ರಿ ಅವ್ರು ತೊಗೊಂತಾರನದವ್ರಿ. ಈಗ ಏಟು ದುಡ್ಡನ್ನ ಹಾಕಿಲ್ಲ ಏನಿಲ್ಲ ಅಂತಂದಾಗ ಮತ್ತು ಹಾಕಿದ್ರೆ ಏನು ಮಾಡ್ಬೇಕ್ರಿ. ಆಮೇಲೆ ನಮಗೆ ಬೇಡ ಆಗಿತ್ರ ಸೀರೆ ಅಂದ್ಬಿಟ್ರೆ ಅದಕ್ಕೆ ಒಂದು 3 ಸೀರೆ ಇಲ್ಲೇ ಇಟ್ಟಿರಿ. ಹೋಗಿ ಬರೋಣ ನಾವು ಇಬ್ರಿಗೆ ಹಾಕೋ ಹೋಗೋಣ. ನಮ್ಮ ಮರ್ಷಿ ನೋಡ್ರಿ ಮಕ್ಕೊಂಡು ಆರಾಮ ಫೋನ್ ನೋಡ್ಕೊಂತ ಇದು ಮಾಡಕತ್ತ. ಸೀರೆ ವ್ಯಾಪಾರ ಮಾಡಿಗೆ ನೀನು ಏನ ಹೋಗ್ಬಿಡ್ತೀನಿ ನೋಡಿ. ನಾವು ವರ್ಷ ಕಸ ಹೊಡಿ ಹೇಳ ಒಂದಿಟ್ಟು ಬಾಂಡೆ ಅದೆಲ್ಲ ಆಪತ್ತಿ ಕಿಟ್ಟ ಮಧ್ಯಾಹ್ನರ ನೀ ಕಸದ ಹೊಡಿ. ನಮ್ಮ ಮರ್ಷಿಯನ ಬಂದಾಡ್ರಿ, ಕೇಳಿಲ್ರಿ ಆಕಿ ಬೇಡ ಅಂತ ಹೇಳಿದ್ರೆ. ಇಲ್ಲಿ ಯಾರೇ ಬುಟ್ಟನ ಹೊಡಿದಲ್ರಿ, ಯಾಕೆ ಹಾಕ್ಬಿಡ್ತಾಳ್ರಿ. ನಾವು ಒಂದು ದಿನ ತೊಗೊಂಡಲ್ರಿ. ಇವು ಸಣ್ಣ ಮಕ್ಳು ಹಂಗೇನ್ರಿ, ಇವು ಲಾಸ್ಟ್ ತಿನ್ನಕ್ಕೆ ಕೊಟ್ಬಿಡ್ತಾವನ್ರಿ ಇವು. ಅದಿಲ್ಲ ಹೆಂಗಂದ್ರಿ ಇವು ಕಡಿಮೆ ಇಲ್ರಿ. ಇಲ್ಲಿ ನೋಡ್ರಿಪ್ಪ ಟೈಮ್ ಅಲ್ಲಿ 8 ಗಂಟೆ ಆಯ್ತು. ಈ ಕೊರಿಯರ್ ಆಫೀಸ್ಗೆ ಹೋಗಿ ಬಂದಿವಿ ನಾವು. ಗದ್ದಲ ಭಾಳ ತುಂಬಿತ್ರಿ ಇಲ್ಲಿ. ಇವು ಇಂಥದ್ದು ಮಾರಿಕೊಂಡು ಇವೆಲ್ಲ ಸಾರಿ ಹಾಕಿದ್ರು ನೋಡಿರಿ ಅಷ್ಟು. ಇವೆಲ್ಲ ಸಾರಿ ಹಾಕಿ ತಂದಿದ್ದು ಎತ್ತಿಟ್ಬಿಡು ನಿಮ್ಮ ಕಡೆ. ಚಹಾ ಮಾಡ್ಕೊಂಡು ಹೋಗ್ತೀನಿ ರೀ. ಮೊದ್ಲು ಅಮ್ಮ ಚಹಾ ಕೊಟ್ಟು ಬಂದು ಅರ್ಶಿ ಓಡಿ ಬಂದು ಹಿಂದೆ ನಿನ್ನ ಕಸ ಹೊಡಿಯೋದನ್ನ ಎಪ್ಪಟ್ಟು. ನೀವು ಸಾರಿ ಎಲ್ಲ ಎತ್ತಿ ಇಡಕ್ಕೆ ಹೋಗ್ಬೇಡಿ. ಸಾರಿ ಇಲ್ಲಿ ಇರಲಿ ಅಲ್ಲೇ 9 ಮಟ. ಅವು ಸ್ವಲ್ಪ ಇದು ಬಿಟ್ಟಾರ ಈಗೆಲ್ಲ ಮತ್ತು ಫೋಟೋ ಅವನ್ನೆಲ್ಲ ತೆಗೆದ್ಬಿಡ್ತಾ ಇಲ್ಲ ಎತ್ತಿ ಇಟ್ರೆ ಕಸ ಹೊಡ್ರಿ. ಒಟ್ಟು ಏನಾರ ಮಾಡಿರಿ. ಸರ್ಪ್ರೈಸ್ ರೀಪ್ಪ, ಸರ್ಪ್ರೈಸ್ ನಮಗೆ ಕೊಟ್ಟಾರಿ. ಮತ್ತು ನಾನು ನಿಮಗೆ ಕೂಡ ಹತ್ತೀನಿ ರೀ. ಮತ್ತೇನ ಹೇಳಾರ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಇವತ್ತು ನೋಡಂಗ ಆತನ. ಹಾಂ ಅದಕ್ಕೆ ಬಂದೇನ. ಚಲೋ ಆಯ್ತು ಬಿಡಪ್ಪ. ಹ್ಞೂ ಆರಾಮಿದೆಯಲ್ಲ. ಹ್ಞೂ
ನಾವು ಆರಾಮದೇನಪ್ಪ. ನೀರು ಆಕೆ ಬರ್ತಾ ಇರ್ತವೆ, ಯಾಕಂದ್ರೆ ನರ್ಸರಿನ ಇದಕ್ಕೆ ಕರ್ಕೊಂಡು ಹೋಗ್ಯಂದ್ರೆ ಟೂರ್ ಹೊಂಟಾರ ಅವ್ರೀಗ. ಇದಕ್ಕೆ ಗುಲ್ಬರ್ಗ, ಬಿಜಾಪುರ ಅವೆಲ್ಲ ಆ ಕಡೆಗೆಲ್ಲ ಹೊಂಟ್ರ. ಅದಕ್ಕೆ ಚಾಚಕಿನ ಕಳಿಸ್ಕೊಡು ಅಂತ ಅನ್ನಕತ್ತಾಳ. ನೋಡೋಣ ಆಗಲ್ಲ ಬಂದು ಹೇಳಿ ಹೋದ್ಲು ಮತ್ತೀಗ. ಹೌದನ, ಚಲೋ ಆಯ್ತು ಬಿಡು. ಕುಂದ್ರಪ್ಪ ಚಾ ಕುಡಿ ಅಂತ ನೀನು ಅಮ್ಮಗೆ ಚಾ ಕಿಟ್ಟಿನಿ ಇಲ್ಲಿಗ. ಹ್ಞೂ ತಗಿಡಮ್ಮ ಬ್ರೆಡಿಂದ. ಇದು ಮೀನು ಸಾರು ಬಿಸಿಟ್ಟಿನ ರೀಪ. ಮೀನು ಸಾರು ಐತಿ, ಕತ್ತಿ ಸಾರು ಐತಿ. ಇನ್ನು ಏನು ತಮ್ಮದ ನೋಡು ತಿಂತೀನಿ. ಏನು ತಿನ್ನೋಯ್ತು ಅಂತ ತಗೋರಿ. ಜಿಲೇಬಿ, ಖಾಟಿ, ಹ್ಞೂ ಪಾಪಡಿ, ಕೋಣಿ. ಐಸ್ ಕ್ರೀಮ್ ತೊಗೊಂಬಂದ ನೋಡು 3 ಮಂದಿ ಒಂದೊಂದು. ಹರ್ಷಿಯಾ ಹರ್ಷಿ ಐಸ್ ಕ್ರೀಮ್ ಐದ್ಯಾಕೆ? ಐಸ್ ಕ್ರೀಮ್ ಅಂದ್ರೆ ಮರ್ಷಿ ಓಡೇ ಬರ್ತಾಳ್ರಿ. ಐಸ್ ಕ್ರೀಮ್ ತಿನ್ನಕ್ಕೆ ನೋಡಲ್ಲ. ಐಸ್ ಕ್ರೀಮ್ ನೀವೊಂದು ತಗೋ, ಅಪ್ಪಗೊಂದು ಕೊಡು, ಬೈಯಾಗೊಂದು ಕೊಡು. ಅರ್ಧೆ ಬಿಟ್ಟೆ ಸರ್. ತಗೋ ಅದನ್ನ ಅರ್ಧದ್ದು. ನಾವು ಪಾಸ ನಮ್ಮ ರಾಜ ಎಲ್ಲ ಬಂದ ಅಮ್ಮನ ಕಡೆ. ನಾನು ಬೆಳಿಗ್ಗೆ ನಮ್ಮ ತಮ್ಮ ಫೋನ್ ಹಚ್ಚಿದೆ, ನಿನ್ನೆ ಹಚ್ಚಿದ್ದಿಲ್ಲ ನಾನು, ಇವತ್ತು ಫೋನ್ ಹಚ್ಚಿದಾಗ ಅಂದ್ರೆ ಮಾತಾಡೋಕೆ ಒಂಥರ ಏನೋ ದುಃಖ ಬಂದ್ಬಿಡ್ತೀನಿ ನನಗೆ. ಅದು ನೋಡೋದಾಗ ಓಡ್ಬಿಟ್ಟ ನಮ್ಮ ತಮ್ಮ ಇವತ್ತು. ಏನು ಹೇಳ್ಬೇಕು ಹೇಳ್ರಿ ಅವ್ನು. ನಾನು ಅಕ್ಕಂತ ಮಾತಾಡಿದ್ನಿ ಅಂತಂದ್ರೆ ಬರೋದಿಲ್ಲ ರೀ ಅವ. ಏನು ನನಗೇನೋ ಒಂದು ಸ್ವಲ್ಪ ಏನೋ ಒಂಥರ ಮನಸ್ಸಿಗೆ ವಿಚಾರ ಮಾಡ್ಕೊಂಡು ನಾನು ಮಾತಾಡಿದೆ ರೀ. ರಾತ್ರಿ ಆಗಾದ್ರೆ ಹುಡುಗ ನಾನು ಹೇಳಿಲ್ಲ ಕೇಳಿಲ್ಲ ನಮ್ಗೆ, ಹಂಗೆ ಹುಡುಗ ನಾನು ಬಂದಿದ ಮೇಲೆ ಗೊತ್ತು ನನಗೆ. ಗೊತ್ತಾಕತ್ತಾನ ರಾತ್ರಿಗೆಲ್ಲರೂ ನಮ್ಮ ತಮ್ಮನ ಊಟ ಮಾಡಿ ಕೂತ್ಕೊಂಡಾರ ಇಲ್ಲಿ. ಆಸಿಪು ಕೊಟ್ಟಿರಿ. ಎಷ್ಟು ಸಲ ಮೀನು ಸಾರು ಅಂತಾರೆ, ಅಷ್ಟು ಸಲ ತತ್ತಿನ ಬೇಕಂತಾನ್ರಿ ಅವ್ನು. ಊಟ ಮಾಡಿದೆ. ಇವ್ನಿಗೆ ಮೀನು ಸಾರು ಇತ್ತಂದ್ರೆ ಏನು ಬೇಡ. ಹ್ಞೂ ಮತ್ತು ನಮ್ದು ಈಗ ಅವಾಗ ಊಟ 2 ತಾಸು 3 ತಾಸು ನಿದ್ದೆ. ಚಲೋ ಬಿಡಪ್ಪ ನಿಮ್ದು. 8 ಗಂಟೆಗೆ ಊಟ, 9 ಗಂಟೆಗೆ ನಿದ್ದೆ ನಿಮ್ದು. ಹೌದು ತಮ್ಮ ಸಾರು ಸಾಕನ. ಅಕ್ಕನು ತಮ್ಮನು ಮಾತು ಮುಗಿದ್ರಿ, ಅಮ್ಮನೂ ಮುಗಿದ್ರಿ. ಮಾತು ಹೋಗಕತ್ರ ನೋಡ್ರಿ ಒಳಗ್ರಿ ಅಮ್ಮ. ಅದ್ರಿ ಅಲ್ಲ ಅಮ್ಮನ ತೋರಿಸಿದ್ರಿ ಮೊದಲು. ಅಮ್ಮ ಹೋಗಕತ್ರ ನಿಮ್ಮ ಮಾತು ಮುಗಿವಲ್ವಲ್ಲ. ಹೌದಾ? ಏನು ರಾಜ ಸರ್ಪ್ರೈಸ್ ಕೊಟ್ಬಿಟ್ಟಿಲ್ಲ ಇವತ್ತು. ಯಾವ ಸ್ವಲ್ಪ ಬೇಜಾರಾಗಿ ಮಾತಾಡ್ಬಾರ್ದ ನಿಮ್ಮ ಜೋಡಿ? ಸ್ವಲ್ಪ ಬೇಜಾರಾಗಿದೆ ಅಂತಂದು ಮಾತಾಡಿದ್ದೆ ನಾನು ಬೆಳಿಗ್ಗೆ ಅಷ್ಟೇ. ತಗೋರಿ ತಡಿ ಅಂತ ಅಂದು ಓಡಿ ಬಂದ್ಬಿಟ್ಟಾನ್ರಿ ನಮ್ಮ ತಾಮ್ರಿ. ನಮ್ಮ ತಮ್ಮ ಬಂದ್ಮೇಲೆ ನನ್ನ ಮುಖದ ಮೇಲೆ ಆಗಿವಂತ್ರಿಪ್ಪ. ಕರೆನ ಒಂಥರ ಸೊರಿ ಬಿಟ್ಟಿವ ನೀನ ಎಲ್ಲ. ಏ ಇಲ್ಲ ಸರಿ ಒಂಥರ ಸೀರೆ ಇಟ್ಟಂಗೆ ಐತಿ ನಿಂದ. ಏನು ಸೀರೆ ಇಟ್ಟಂಗೆ ಐತಿ, ಏನು ಇಟ್ಟಂಗೆ ಐತಿ. ನೀವು ಇದಿರಲ್ಲ ಹೇಳಿಲ್ಲ ಈಗ ನಾ ಇರೋಕೆ ಅಲ್ಲಿ ನೀ ಯಾಕೆ ಚಿಂತೆ ಮಾಡ್ತೀವ ಅಂತಂದು. ಮತ್ತೆ ಯಾಕೆ ಟೆನ್ಷನ್ ಮಾಡ್ಬೇಕ ನಾವು? ಆರಾಮಾಗಿರ. ಮತ್ತೆ ಮುಂಜಾನೆ ಮಾತಾಡಂತ ಮಾತಾಡ್ತೀಯ? ನಿದ್ದು ಬರಾಕತ್ತಾನ? ಏನು ಬಡ ಸೊಪ್ಪು ಗಿಡ ಸೊಪ್ಪು ಹಾಕ್ಯಂತೇನ? ಅವನ ಕರ್ಕೊಂಬರಕಾಯ್ತು ಬಿಡಪ್ಪ. ರಿಜ್ಜನ್ ಕರ್ಕೊಂಬರ್ಬೇಕಿಲ್ಲ ಯಪ್ಪ, ರಿಜ್ಜನ್ ಕರ್ಕೊಂಬರ್ಬೇಕಿಲ್ಲ. ಜಗಳ ತೆಗೆದು ಹ್ಞೂ ಪಪ್ಪು ಯಾವ ಬರ್ತಿ, ಪಪ್ಪು ಯಾವ ಬರ್ತಿ, ಬರೇ ರಿಜ್ಜುಂದು ಅದಾರಿಪ್ಪ. ಯಾವಾಗ ಬರ್ತಿ ಅಂತ ಕರ್ಕೊಂಬರ್ಕಾಯ್ತಲ್ಲ ಹಂಗೆ ಇರ್ತದ. ನಾನು ದಿನ ಅಳ್ತಾನ. ಹೌದು, ಫೋನ್ಯಾಗ ಅಷ್ಟ ಒಂದು ದೊಡ್ಡ ದೊಡ್ಡ ಮಾತು ಒಂದು. ಅವರೆಲ್ಲ ಆರಾಮದಾರಲ್ಲ? ಮಾತಾಡ್ತಿರ್ತೀನಿ ರೀ ಡೈಲಿ. ಆದ್ರೆ ಮತ್ತೆ ಇವ್ನು ಬಂದಾಗ ಕೇಳ್ಬೇಕಲ್ರಿಪ್ಪ ನಮ್ಮ ಅವ್ನು. ಆರಾಮದಾರಲ್ಲ? ನಡಿ ಮಕ್ಕಳನ್ರಿ. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.